ಛತ್ರಪತಿ ನಿನ್ನ ದಾರಿಯನ್ನೇ ಕಾಯ್ತಿದ್ದೆ. ನಾವು ಬಡಿದು ಬಾವಿಲೇಕಿದ ಹೆಣಗಳು ಹಾಳದಿಂದ ಮೇಲೆ ಕೆತ್ತವೋ ಅಥವಾ ಇಲ್ಲವೆಂದು. ಏನು ನೀಲಕಂಠ, ನಾವೊಮ್ಮೆ ಕೂಗಿದಿರ ಸಾಕು ಆಕಾಶದಡದಿಂದ ಗುಡುಗು ಸಿಡಿಲಿನ ಶಬ್ದ ಕೇಳಿದಂತೆ. ಅದಕ್ಕಂತಾನೆ ಅಲ್ಲವೇ ನಮ್ಮಿಬ್ಬರಿಗೂ ಈ ಜನರು ಖಳನಾಯಕರು ಎಂದು ಕರೆಯುತ್ತಾರೆ. ಛತ್ರಪತಿ, ಈಗ ಮುಂದೇನು ಮಾಡುವುದು? ಮುಂದೇನು ಮಾಡುವುದೆಂದು ಕೇಳುತ್ತಿರುವಿಯಲ್ಲ ನೀಲಕಂಠ. ನಾಮಿನೇಷನ್ ಕೊಟ್ಟಿದ್ದಾಯಿತು. ಆ ಬಾಲರಾಜ ನಮ್ಮ ಮಾತಿಗೆ ಒಪ್ಪುವಂತಿಲ್ಲ. ಅದಕ್ಕೆ ನೀನೇಕೆ ವಿಚಾರಿಸಿದೆ? ಒಳ್ಳೆ ಮಾತಿನಿಂದ ಒಪ್ಪಿದರೆ ಗುಲಾಲ್ ಆಡಿಸುವುದು, ಇರದಿದ್ದರೆ ರಕ್ತಾಡಿಸುವುದು. ರಾಜಕೀಯ ಮೂಲ ಕುತಂತ್ರವೇ ಮೊದಲು ಹಣ ಸುರುವುದು, ನಂತರ ಹೆಣ ಕೆಡುವುದು. ಅಂದಾಗ ಮಾತ್ರ ರಾಜಕೀಯ ಕಟ್ಟಿಟ್ಟ ಬುದ್ಧಿ. ಛತ್ರಪತಿ, ನೀವೊಂದು ಅಷ್ಟೊಂದು ಆವೇಶ ಪಡಬೇಡ. ಚುನಾವಣೆ ಮುಗಿಲಿ, ಚೇರ್ಮನ್ ಸೀಟ್ ಸಿಕ್ಕ ಮೇಲೆ ಮುಂದಿನ ವಿಚಾರ. ಆದರೂ ನೀಲಕಂಠ, ಆ ಮಾಜಿ ಚೇರ್ಮನ್ ಬಾಲರಾಜನ ತಂಗಿ ಸುಕನ್ಯಳ ಕೊಲೆ ಆದ ವಿಚಾರ ಇನ್ನು ನಿಕಟವಾಗಿದೆ. ಆದರೆ ನಾವು ಸ್ವಲ್ಪ ತುಂಬಾ ಜಾಣ್ಮೆಯಿಂದ ಇರಬೇಕು. ನೀಲಕಂಠಪ್ಪನವರಿಗೆ, ನೀಲಕಂಠಪ್ಪನವರಿಗೆ ಸಾಕ್ ನಿಲ್ಲಿಸ್ರಿ ಮುರುಗಾಟ. ಗುರ್ತು ನಾಯಿ ಗುರ್ತೈತಿ ಎಲ್ಲ ನೋಡ್ರಿ. ಏ ಮುಚ್ಚ ನಾಯಿ. ನೀಲಕಂಠಪ್ಪನವರಿಗೆ ಮತವನ್ನ ಜೋಡಿಸಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಸ್ವಲ್ಪ ಗೆಲ್ಸಿ ಬಿಡ್ರಿ ಅವ್ರನ್ನ. ನಿಮ್ಮ ಗುರ್ತು ಏನು? ಕಂತ್ರಿ, ಗೀತಾ ಕಂತ್ರಿ, ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ. ಆ ಮಲ್ಲಯ್ಯ, ಶರಣಕುಮಾರ್, ಮಂಜುಳಾ ಒಂದು ಚೈನ್ ಮಾಡಿಕೊಂಡಿದ್ದಾರೆ. ನಾವು 3 ಜನ ಬಂದ ಚೈನ್ ಚುನಾವಣೆ 3 ದಿನ ಉಳಿತು. ನಾವೆಲ್ಲ ಏನ್ ಮಾಡ್ಬೇಕು? ಸಿಕ್ಕ ಬಡಿ ಕುಯ್ತಾರ ನೋಡ್ರಿ. ನೀನೆಂತ ಕ್ಯಾಂಡಿಡೇಟ್ ನೋಡಿ, ನಮ್ಮ ಓಣಿಲಿರೋ ಹೆಂಗಸರ ಓಟನ್ನ ಎಳೆಯುವುದು ನನ್ನ ಕೆಲಸ. ಬರೀ ಬಾಯಿ ಮಾತಿನಿಂದ ಹೇಳಿದರೆ ಓಟ್ ಹಾಕುತ್ತಾರೆ ಎಂಬುದು ನಮ್ಮ ಹುಚ್ಚು ಭ್ರಮೆ ಗೀತಾ. ಪ್ರತಿಯೊಬ್ಬರ ಮನೆಗೆ ಹೋಗಿ ಪ್ರತಿಯೊಂದು ಹೆಣ್ಣಿಗೆ ಒಂದು ಸೀರೆ, ಜಂಪರ್, ಬೆಳೆಗೆ ಕೈಗೆ ಹಣ ಕೊಟ್ಟು ಅವರ ಮನವೊಲಿಸಬೇಕು. ನಂತರ ತೋಟದ ಮುಂಗಲ್ಲಿ 150 ಬ್ರ್ಯಾಂಡಿ ಬಾಕ್ಸ್ಗಳಿವೆ. ಅವನ್ನೆಲ್ಲ ಕುಡಿಸಿ ತಲಾ 100 ರೂಪಾಯಿ ಕೊಡಬೇಕು. ಅದನ್ನೆಲ್ಲ ನಿಮಗಿಂತ ಮುಂಚೆ ನಾನು ಅರೇಂಜ್ ಮಾಡಿದ್ದೇನೆ. ನಿಮ್ಮ ಎಲೆಕ್ಷನ್ ಮುಗಿಯುವವರೆಗೂ ಎಲ್ಲ ಉಚಿತವಾಗಿ ಕೊಟ್ಟು ಬಿಡಿ ಎಂದು ಎಲ್ಲರಿಗೂ ತಿಳಿಸಿದ್ದೇನೆ. ಇವೆಲ್ಲ ಚುನಾವಣೆ ಮುಗಿದ ಮೇಲ್ರಿ ಐತಿ, ಅದು ಇಲ್ಲೆಲ್ಲ ಮತ್ತೆಲ್ಲಿ ಗುಂಡದಾಗ ಮಠ ಮಾನ್ಯದೊಳಗ. ಛತ್ರಪತಿ, ವೋಟರ್ ಲಿಸ್ಟ್ ಚೆಕ್ ಮಾಡಲು ಹೇಳು. ಓಟಿದ್ದವರು ಊರ್ ಬಿಟ್ಟವರ ಇರಲಿ, ದುಡಿಮೆಗಂತ ಮಂಗಳೂರು, ಬೆಂಗಳೂರು, ಪುಣೆ, ಬಾಂಬೆ, ಗೋವಾದಲ್ಲಿರಲಿ, ಅವರಿಗೆಲ್ಲ ಬಸ್ ಫೇರ್ ಕೊಟ್ಟು ತರ ವ್ಯವಸ್ಥೆ ಮಾಡು. ಅದು ಎಷ್ಟೇ ಖರ್ಚಾಗಲಿ ನಾನು ಮಾತ್ರ ಸೋಲಬಾರದು, ಅಷ್ಟೇ ತಾನೇ. ನೀಲಕಂಠ, ಒಂದು ಮಾತಂತರೂ ಸತ್ಯ. ಒಂದು ವೇಳೆ ನೀನು ಸೋತಿದ್ದೇ ಆದರೆ ಈ ದೇವನಹಳ್ಳಿಯಲ್ಲಿ ಒಂದು ಇರುವೆಯೂ ಕೂಡ ಜೀವಂತವಾಗಿ ಇರುವುದಿಲ್ಲ. ಇಡೀ ದೇವನಹಳ್ಳಿಯನ್ನೇ ಸುಟ್ಟು ಕರಕಲಾಗಿ ಸುರಿಯುತ್ತಾನೆ ಈ ಛತ್ರಪತಿ. ಕಂತ್ರಿ, ಇವರನ್ನು ಕರೆದುಕೊಂಡು ಬ್ಯಾನರ್ ಅಂಟಿಸು. ಆಯ್ತು, ಬನ್ನಿ ಹೋಗೋಣ, ಬನ್ನಿ. ಹಾ ಸರಿ, ನಾನು ಹಾಗಾದ್ರೆ ಇವ್ರ ಜೊತೆಗೆ ಹೋಗ್ಲಾ? ಅಲ್ಲ, ನಾನು ಇವ್ರ ಜೊತೆಗೆ ಹೋಗ್ಲೇನು? ಅವರು ನಿಂತೇನು ಮಾಡೋದ್ರಿಂದ ಒಂಟಿಯಾಗಿ ಈ ನೀಲಕಂಠನ ಅರಮನೆಯಲ್ಲಿರೋ ಭಯವೇ? ಹಾಗೇನಿಲ್ಲ, ಸುಮ್ನೆ ನಿಂತಿದ್ದೀನಲ್ಲ, ಏನ್ ಕೆಲಸ ಅವ್ರ ಜೊತೆ ಹೋಗಿ ಪ್ರಚಾರವಾದ್ರೂ ಮಾಡಕ್ಕಾಗುತ್ತೆ ಅಂತ. ನಿಂತೇನು ಮಾಡೋದೆಂದರೆ ಈ ಸಂತೋಷಕ್ಕೆ ಆಡಿ ಕುಡಿಯೋದು. ತುಂಬಾ ರಸಿಕರು ನೀವು.
ಹಾಡಿ ಕುಣಿಯೋದು ಅಂತ ಹೇಳ್ತಾ ಇದ್ರಲ್ಲ, ಅದು ಈಗಲ್ಲ. ನಾವು ಆರಿಸಿ ಬರಬೇಕು, ವಿನ್ ಅಂತ ಅನೌನ್ಸ್ ಆದ್ಮೇಲೆ ಹಾಡಿ ಕುಣಿಯೋದು. ಗೀತಾ, ಅದರ ಬಗ್ಗೆ ನೀ ಚಿಂತಿಸಬೇಡ. ಈ ನೀಲಗಂಠನಿಗೆ ಸೋಲೆಂಬುದೇ ಗೊತ್ತಿಲ್ಲ. ಅದಕ್ಕಂತೆ ನಿನ್ನ ತಂದೆ ನನ್ನ ಮಾತಿಗೆ ಒಪ್ಪಿ ನಿನ್ನನ್ನು ಹುಬ್ಬಳ್ಳಿಯಿಂದ ಇಲ್ಲಿ ಕಳಿಸಿರುವುದು. ಗೀತಾ, ಈ ಸಂತೋಷಕ್ಕಾಗಿ ಒಂದು ಚಿತ್ರಗೀತೆಯನ್ನು ಹಾಡು. ಅದಕ್ಕೆ ನನ್ನ ಮನಸ್ಸು ಸರಿ ದಾರಿಗೆ ಬರಬಹುದು. ಆಗ್ಲಿ ರಾಜ. ಅಮರ